ಶುಕ್ಲಪಕ್ಷ ದ್ವಿತೀಯ ಇಂದುವಾಸರ ಸೋಮವಾರ ಉತ್ತರಾಷಾಢ ನಕ್ಷತ್ರ ಧ್ರುವ ಯೋಗ ಕೌಲವ ಕಿರಣ ಮಾರ್ಗಶಿರ ಮಾಸ ಚಾಂದ್ರಮಾನದ ಪ್ರಕಾರ ಮುಗಿದೋಯ್ತು. ಶುಕ್ರವಾರ ಶನಿವಾರ ಪ್ರಥಮೆ ತ್ರಿದ್ಯುಹು ಅಂತಿದೆ. ತ್ರಿದ್ಯುಹು ಅಂದ್ರೆ ಏನು ಅಂದ್ರೆ ಒಂದೇ ತಿಥಿ 3 ದಿವಸ ಇರುವಂತ. ಪ್ರಥಮ ಅನ್ನೋದು ಶನಿವಾರ ಆಯ್ತು, ಹಿಂದಿನ ಇದಕ್ಕೂ ಬಂದಿದ್ದು, ಮತ್ತೆ ಭಾನುವಾರ. ಹಾಗಾಗಿ ತ್ರಿದ್ಯುಹು. ಇದಕ್ಕೆ ಆಪೋಸಿಟ್ ಅವಮಹ ಅಂತ. ಅವಮಹ ಅಂದ್ರೆ ಒಂದೇ ದಿನದಲ್ಲಿ 3 ತಿಥಿಗಳು ಬರುವಂತ. ಏನು ವ್ಯಾಪ್ತಿ, ಒಂದು ದಿವಸ ಒಂದು ತಿಥಿ ಅಂದ್ರೆ 60 ಗಳಿಗೆ ಇರ್ಬೇಕಲ್ಲ, ಅಂದ್ರೆ ಅದು ಕ್ಯಾಲ್ಕುಲೇಷನ್ಸ್ ಇದರಲ್ಲಿ ಬರುವಂತದ್ದು. ಸೊ ಅದರಿಂದ ಇದು ತ್ರಿದ್ಯುಹು ಅನ್ನೋದು ಶನಿವಾರ ಶುರುವಾಗಿತ್ತು, ನಿನ್ನೆ ದಿವಸ ಪ್ರಥಮ ಅದಕ್ಕೆ ಆಗಿದ್ದು. ಅದು ಹೇಗೆ ಅಂತಂದ್ರೆ ಶುಕ್ರವಾರ ಅಮಾವಾಸ್ಯೆ ಬೆಳಗ್ಗೆ 5:58 ಆಗಿದೆ. ಅದಾದ್ಮೇಲೆ ಪ್ರಥಮ, ಶನಿವಾರನೂ ಪ್ರಥಮ, ಭಾನುವಾರ ಬೆಳಗ್ಗೆ 7:40 ಮುಗಿದಿದ್ದು. ಈ ರೀತಿಯಲ್ಲಿ ಇದು ಪಂಚಾಂಗದ ಬಗ್ಗೆ. ಅಸ್ಮತ್ ಗುರುಭ್ಯೋ ನಮಃ. ಹರಿ ಓಂ. ಯಶ್ಚಂದಸಾಂ ವೃಷಭೋ ವಿಶ್ವರೂಪಃ ಛಂದೋಭ್ಯೋದ್ಯಮೃತಾತ್ ಸಂಬಭೂವ ಸಮೇಂದ್ರೋ ಮೇಧಯಾ ಸ್ಪೃಣೋತು ಅಮೃತಸ್ಯ ದೇವಧಾರಣೋ ಭೂಯಾಸಂ ಶರೀರಂ ಮೇ ವಿಚರ್ಷಣಂ ಜಿಹ್ವಾ ಮೇ ಮಧುಮತ್ತಮಾ ಕರ್ಣಾಭ್ಯಾಂ ಭೂರಿವಿಷ್ಠುವಂ ಬ್ರಹ್ಮಣಃ ಕೋಶೋऽसि ಮೇಧಯಾ ಪಿಹಿತಃ ಶ್ರುತಂ ಮೇ ಗೋಪಾಯ. ಜಗನ್ನಾಥ ನೀನೇ ರಿಪೀಟ್ ಮಾಡು. ಮುಂದಕ್ಕೆ ಹೋಗೋಣ. ಹೊಸ ಪಾಠ ತೈತ್ತಿರೀಯ ಸಂಹಿತೆ ಕಾಂಡ 3 ಪ್ರಶ್ನೆ 5 ಅನುವಾಕ 6. ಸಂತ್ವಾನಹ್ಯಾಮಿ ಪಯಸ ಘೃತೇನ ಸಂತ್ವಾನಹ್ಯಾಮ್ಯಪವೋಷಧೀಭಿಃ. ಸಂತ್ವಾನಹ್ಯಾಮಿ ಪಯಸಾ ಘೃತೇನ ಸಂತ್ವಾನಹ್ಯಾಮ್ಯಪವೋಷಧೀಭಿಃ. ಸಂತ್ವಾನಹ್ಯಾಮಿ ಪಯಸಾ ಘೃತೇನ ಸಂತ್ವಾನಹ್ಯಾಮ್ಯಪವೋಷಧೀಭಿಃ. ಸಂತ್ವಾನಹ್ಯಾಮಿ ಪ್ರಜಯಾಹಮದ್ಯಸಾದೀಕ್ಷಿತಾಸನಭೋ ಪಾಜಮಸ್ಮಿ. ಸಂತ್ವಾನಹ್ಯಾಮಿ ಪ್ರಜಯಾಹಮಧ್ಯಸಾ ದೀಕ್ಷಿತಾಸನಭೋ ವಾಜಮಸ್ಮೇ. ಸಂತ್ವಾನಹ್ಯಾಮಿ ಪ್ರಜಯಾಹಮಧ್ಯಸಾ ದೀಕ್ಷಿತಾಸನಭೋ ವಾಜಮಸ್ಮೇ. ಪ್ರೀತೋ ಬ್ರಹ್ಮಣಸ್ಪತ್ನಿ ವೇದಿಂ ವರ್ಣೇನ ಸೀದತು. ಪ್ರೈತೋ ಬ್ರಹ್ಮಣಸ್ಪತ್ನಿ ವೇದಿಂ ವರ್ಣೇನ ಸೀದತು. ಪ್ರೈತೋ ಬ್ರಹ್ಮಣಸ್ಪತ್ನಿ ವೇದಿಂ ವರ್ಣೇನ ಸೀದತು. ಅಹಮನುಕಾಮಿನಿ ಸ್ವೇ ಲೋಕೆ ವಿಷಾ ಇಹ. ಅತಹಮನುಕಾಮಿನಿ ಸ್ವೇ ಲೋಕೆ ವಿಷಾ ಇಹ. ಅತಹಮನುಕಾಮಿನಿ ಸ್ವೇ ಲೋಕೆ ವಿಷಾ ಇಹ. ಸುಪ್ರಜಸಸ್ತ್ವಯಗಂ ಸ್ವಪತ್ನೀರುಪಸೇದಿಮಾ. ಸ್ವಪ್ರಜಸಸ್ತ್ವಾ ವಯಗಂ ಸ್ವಪತ್ನೀರುಪಸೇದಿಮಾ. ಸ್ವಪ್ರಜಸಸ್ತ್ವಾ ವಯಗಂ ಸ್ವಪತ್ನೀರುಪಸೇದಿಮಾ. ಅಗ್ನೇ ಸಪತ್ನದಂಭನಮದಬ್ಧಾಸೋ ಅದಾಭ್ಯಂ. ಅಗ್ನೇ ಸಪತ್ನದಂಭನಮದಬ್ಧಾಸೋ ಅದಾಭ್ಯಂ. ಅಗ್ನೇ ಸಪತ್ನದಂಭನಮದಬ್ಧಾಸೋ ಅದಾಭ್ಯಂ. ಇಮಂ ವಿಶ್ಯಾಮಿ ವರುಣಸ್ಯ ಪಾಶಂ ಯಮಬಧ್ನೀತ ಸವಿತಾ ಸುಕೇತಃ. ಇಮಂ ವಿಶ್ಯಾಮಿ ವರುಣಸ್ಯ ಪಾಶಂ ಯಮಬಧ್ನೀತ ಸವಿತಾ ಸುಕೇತಃ. ಇಮಂ ವಿಶ್ಯಾಮಿ ವರುಣಸ್ಯ ಪಾಶಂ ಯಮಬಧ್ನೀತ ಸವಿತಾ ಸುಕೇತಃ. ಚತುಶ್ಚ ಯೋನೋ ಸುಗತಸ್ಯ ಲೋಕೆ
स्योनं मे सहपत्या करोमि धातुश्च यो नो सुकृतस्य लोके स्योनं मे सहपत्या करोमि धातुश्च यो नो सुकृतस्य लोके स्योनं मे सहपत्या करोमि देह्युदेश्रुतस्य वामीरन्वग्निस्तेऽग्रं नयत्वदितिर्मध्यं ददतागम् रुद्रावसृष्टासि युवाना ममाहिगंसीर्वसुभ्यो रुद्रेभ्य आदित्येभ्यो विश्वेभ्यो वो देवेभ्यः पन्ने जनिर्गृह्णामि यज्ञाय वः पन्ने जनीः साधयामि विश्वस्य ते विश्वावतो वृष्णियामतस्तव आग्ने वामीरनुसन्दृशि विश्वारेतागंसि दिशि यागन् देवान् यज्ञो निदेवीर्देवेभ्यो यज्ञमशिषन्नस्मिन् सन्वति यजमान आशिषः स्वाहा कृताः समुद्रेष्ठा गन्धर्वमातिष्ठतानु प्रेह्युदे हृतस्य वामीरन्मग्निस्तेऽग्रं नयत्वदितिर्मध्यं ददतागं रुद्रावसृष्टासि युवानाममामाहिगन्धीर्वसुभ्यो रुद्रेभ्य आदित्येभ्यो विश्वेभ्यो वो देवेभ्यः पन्ने जनिर्गृह्णामि अन्ने जनिर्गृह्णामि पन्ने जनिर्गृह्णामि यज्ञाय वः पन्ने जनिः साधयामि अन्ने साधयामि पन्ने जनिः साधयामि विश्वस्य ते विश्वावतो वृष्णियावतस्तवाग्ने वामीरनुसन्दृशि विश्वा रेतगंसि धिषि यागन्देवान् यज्ञो निर्देवीर्देवे ज्ञो निदेवीर्देवेभ्यो यज्ञो देवीर्देवेभ्यो यज्ञमशिषन्नुस्मिन् सुन्वति यजमान अस्मिन् स्वन्वति यज्ञमशिषन्स्मिन् सुन्वति यज्ञमशिषन् अस्मिन् स्वन्वति यज्ञमशिषन्नस्मिन् सुन्वति यज्ञमशिषन् अस्मिन् सुन्वति यज्ञमशिषन्नस्मिन् सुन्वति यजमान आशिष स्वाहा कृताः समुद्रेष्ठा गन्धर्वमा तिष्ठतानो प्रेह्युदे हृतस्य वामीरन्मग्निस्तेऽग्रं नयत्वदितिर्मध्यं ददतागं मध्यं जगतागम् नयत्वदितिर्मध्यं ददतागं रुद्रावसृष्टासि नाममाहिगंसीर्वसुभ्यो रुद्रेभ्य आदित्येभ्यो विश्वेभ्यो वो देवेभ्य पन्ने जनिर्गृह्णामि यज्ञाय वः पन्ने जनिः साधयामि जनीः साधयामि पन्ने जनिः साधयामि विश्वस्य ते विश्वावतो वृष्णियावतस्तवा आग्ने वामीरनुसन्दृशि विश्वा रेतगंसि धिषि यागन्देवान् यज्ञो देवीर्देवेभ्यो यज्ञमशिष्यन्नुस्मिन् सुन्वति यजमान आशिष स्वाहा कृताः समुद्रे स्था गन्धर्वमा
तिष्ठतानो वातस्य पद्मन्निड ईडिताः वातस्य पद्मन्निडईडिताः वातस्य पद्मन्निडईडिताः इमं विश्यामि वरुणस्य पाशं यमबध्नीत सविता सुकेतः धातुश्च योनो सुगतस्य लोके स्योनं मे सह पत्या करोमि. ಇದು ಏಕಾಗ್ನಿ ಖಂಡದಲ್ಲೂ ಬರುತ್ತೆ. ಎಲ್ಲಿ ಜಾತಕರ್ಮ ಮಾಡಬೇಕಾದ್ರೆ ವರುಣ ಪಾಶದಿಂದ ಬಿಡುಗಡೆ ಮಾಡ್ಬೇಕು ಅಂತಂದ್ಬಿಟ್ಟು ಅದಕ್ಕೆ ಕಳಶವನ್ನ ಮಗುವಿನ ತಲೆ ಹತ್ರ ಹಿಡ್ಕೊಳ್ಬೇಕು, ತಲೆ ಮೇಲೆ ಇಡಬೇಕು ಅಂತಂದ್ರೆ ಭಾರ. ಅದು ಚಿಕ್ಕ ಮಗು ಇನ್ನು 11th ಡೇ ಅದು. ಆದ್ರೆ ವರುಣ ಪಾಶದಿಂದ ಬಿಡಿಸೋದು. ಅದ್ ಯಾಕೆ ವರುಣ ಈ ಪಾಶ ಹಾಕೋದು ಅಂತಂದ್ರೆ ಕರ್ಮದಿಂದ ನಮ್ಮ ಕರ್ಮ ಪಾಶೇನ ಪ್ರಗ್ರತಿತಃ, ಪ್ರತಿಯೊಬ್ಬರು ಕೂಡ ಬದ್ಧರು ಅಂತ ಹೇಳೋದು ಇದೆ. ಜೀವಾತ್ಮರಲ್ಲಿ 3 ಬಗೆ: ಬದ್ಧ, ನಿತ್ಯ, ಮುಕ್ತ. ಆ ಬದ್ಧರು ಅಂತಂದ್ರೆ ಏನು ಅಂದ್ರೆ ಕರ್ಮ ಪಾಶೇನ ಪ್ರಗ್ರತಿತಃ, ಆ ಪಾಶಗಳಿಂದ ಬಿಡಿಸೋದು ಅಂತಂದ್ಬಿಟ್ಟು ಅಂತ. ಈ ಮಂತ್ರಗಳು ಇನ್ನು ಅನೇಕ ಕಡೆ ಬರುತ್ತೆ, ಸಂಸ್ಕಾರಗಳಲ್ಲಿ ಬರುವಂತಹದ್ದು. ಕರ್ಮದ ಬಂಧನ ಬಿಡಿಸ್ಕೊಳ್ಬೇಕಾದ್ರೆ ಮನುಷ್ಯ ಶರೀರ ಇದರಲ್ಲಿ ಅದರ ಸಾರ್ಥಕತೆ ಮಾಡಿ ಬಂಧನವನ್ನು ಬಿಡಿಸ್ಕೊಂಡ್ರೆ ಮೋಕ್ಷ ಸಾಮ್ರಾಜ್ಯಕ್ಕೆ ಹೋಗೋದಕ್ಕಾಗುತ್ತೆ. ಅದಕ್ಕೆ ವರುಣ ಅಧಿಪತಿ. ಮತ್ತೆ ಇನ್ನೊಂದೇನು ಅಂದ್ರೆ ಈ ಸ್ನಾನ ಯಾವಾಗ್ಲೂ ಮಾಡಬಾರ್ದು. ಇದೊಂದು ಕೆಟ್ಟ ಅಭ್ಯಾಸ ಈಗಿನ ಜನರೇಷನ್ ಅಲ್ಲಿ. ರಾತ್ರಿ 8 ಗಂಟೆಗೋ ಇಲ್ಲ ಇನ್ನೆಲ್ಲೋ ಹೋಗಿ ಬರ್ತಾರೆ, ಅವಾಗ ರಾತ್ರಿ 10 ಗಂಟೆಗೆ ಮಲಗು. ಇದೆಲ್ಲ ಕ್ರೈಸ್ತ ಸಂಪ್ರದಾಯದಲ್ಲಿ ಮಲಗೋಕ್ ಮೊದಲು ಸ್ನಾನ ಮಾಡ್ಬಿಟ್ಟು ಆಮೇಲೆ ಮಲಗ್ತಾರೆ. ನಮ್ದಕ್ಕೆಲ್ಲ ವಿರುದ್ಧವಾದ ಆಚರಣೆಗಳು. ನಮ್ಗೇನಿದ್ರು ಪ್ರಾತಃ ಸ್ನಾನ ಪೂರ್ವೇ ಸಕಲ ಕ್ರಿಯಾ, ಇವೆಲ್ಲ ಸೂತ್ರಗಳಲ್ಲಿರುವಂತಹದ್ದು. ಬೆಳಗ್ಗೆ ಎದ್ದಾಗ ನಿತ್ಯ ವಿಧಿಗಳು ಮುಗಿಸ್ ಮೊದಲು ಪ್ರಾತಃ ವಿಧಿಗಳು, ಬಹಿರ್ದೇಶಕ್ಕೆ ಹೋಗೋದು, ಇದೆಲ್ಲ ಆದ್ಮೇಲೆ ಸ್ನಾನ ಮಾಡ್ಬೇಕು. ಸ್ನಾನ ಆದ್ಮೇಲೆ ಎಲ್ಲ ಕೆಲಸಗಳ ಆರಂಭ. ಆ ಭಗವತ್ ಸಂಬಂಧಿತವಾದಂತ ಅದೇ ಆಗ್ಲಿ ಯಾವ್ದಕ್ಕೆ ಆಗ್ಲಿ ಬೆಳಗ್ಗೆ ಸ್ನಾನ ಆಗ್ಬೇಕು. ಮೈಯೆಲ್ಲ ಧೂಳಾಯ್ತು ಹೊರಗಡೆ ಬಂದೆ ಅಂದ್ರೆ ಕೈಕಾಲು ತೊಳ್ಕೊಳ್ಳಿ, ಸ್ನಾನ ಮಾಡಬಾರ್ದು. ಯಾವಾಗ್ಲೂ ಸ್ನಾನ ಮಾಡಿ. ಅದಕ್ಕೆ ಭಾಗವತದಲ್ಲಿ ಕೃಷ್ಣ ಇದ್ರದನ್ನ ಬಿಡಿಸ್ಕೊಂಡ್ ಬರ್ತಾನಲ್ಲ, ಯಾವಾಗ ಕೃಷ್ಣನ ತಂದೆ ನಂದಗೋಪ ಸಾಯಂಕಾಲ ಹೋಗಿ ಸ್ನಾನ ಮಾಡಕ್ ಹೋಗ್ತಾನೆ, ಅವ್ರು ಎಳ್ಕೊಂಡೋಗ್ಬಿಡ್ತಾರ ಅವನ್ನ ಅವರಣ ಲೋಕಕ್ಕೆ. ಕೃಷ್ಣ ಹೋಗಿ ಆಮೇಲೆ ಬಿಡಿಸ್ ಕರ್ಕೊಂಡ್ ಬರ್ತಾನೆ. ಯಾವಾಗ್ಲೂ ಸ್ನಾನ ಮಾಡಬಾರ್ದು ಅನ್ನೋದಕ್ಕೆ ಅದು ಸ್ಮೃತಿಗಳಲ್ಲಿ ಕೂಡ ಇರುವಂತಹದ್ದು. ಸೊ ಬೆಳಗಿನಲ್ಲೇ ಸ್ನಾನ ಆಗ್ಬೇಕು. ಸ್ನಾನ ಮಾಡ್ಬೇಕಾದ್ರೆ ಪುರುಷ ಸೂಕ್ತನಾರು ಹೇಳಿ, ಅಗಮರ್ಷಣ ಸೂಕ್ತ ಬಂದ್ರೆ ಅದನ್ನ ಹೇಳಿ, ಅಪವಿಟ್ಟ ಮಯೋಭುವನ ಅದರಿಂದ ಆರಂಭ ಮಾಡಿ. ಸ್ತ್ರೀಯರಾದ್ರೆ ಅಪವಿತ್ರ ಪವಿತ್ರವ ಮಂತ್ರ ಸ್ನಾನ. ಸ್ನಾನಕ್ಕೆ ಪ್ರಾಶಸ್ತ್ಯ ಬೆಳಗಿನಲ್ಲೇ ಮಾಡ್ಬೇಕಾದ್ರೆ. ಈಗ ಅದು ವಿಶೇಷವಾಗಿ ಧನುರ್ಮಾಸದಲ್ಲಿ ಸೂರ್ಯೋದಯ ಆದ್ಮೇಲೆ ಮಲಗೇ ಇರಬಾರ್ದು, ದೊಡ್ಡ ಅಪಚಾರ ಅದು. ವಿಹಿತಸ್ಯ ಅನನುಷ್ಠಾನಾತೆ ನಿಂದಿತಸ್ಯ ಸೇವನಂ, ಅದರಿಂದ ಪಾಪ ಉಂಟಾಗತ್ತೆ ಅಂತ. ಪಾಪ ಹಿಂಗ್ ಬರುತ್ತೆ ಒಬ್ಬರಿಗೆ ಅಂತಂದ್ರೆ ಯಾವ್ದು ಮಾಡ್ಬೇಕಾದೋ ಅದನ್ನ ಬಿಟ್ಟಿದ್ದಕ್ಕೆ, ಯಾವ್ದು ಮಾಡಬಾರ್ದು ಅದನ್ನ ಮಾಡಿದ್ರೆ ಎರಡಕ್ಕೂ ಪಾಪ ಬರುತ್ತೆ. ಮಾಡೋ ಕೆಲಸ ಬಿಟ್ರು ಪಾಪ, ಮಾಡಬಾರದನ್ನ ಮಾಡಿದ್ರು ಪಾಪವೇ ಬರುವಂತಹದ್ದು. ಇವೆಲ್ಲ ಈ ಕರ್ಮ ಪಾಶಗಳಿಗೆ ಸೇರುವಂತಹದ್ದು. ಸೊ ಅದಕ್ಕಾಗಿ ವರುಣನನ್ನ ಪ್ರಾರ್ಥನೆ ಮಾಡಿ ಇಲ್ಲಿ ವರುಣಸ್ಯ ಪಾಶಂ ಯಮಬದ್ನೀತ ಸವಿತಾ ಸುಗೀತಃ ಹೇಳ್ಬೇಕಾದ್ರೆ ಅಡಿಗುರುಬು ಪಾಶಂ ವೃಷ್ಣಿಯಾವತಸ್ತ್ರಿಗಂಶಚ್ಚ पाशं वृष्णयावतस्त्रिगंशच्च पाशं वृष्णयावतस्त्रिगंशच्च षट्कारो वै गायत्र्यै शिरोच्छिनत्तस्यै रसः परापतत्स पृथिवीं प्राविशत् स खदिरो भवद्यस्य खादिरस्रुवो भवति छन्दसामेव रसेनावद्यति सरसा अस्याहुतयो भवन्ति तृतीयस्यामितो दिवि सोम आसीत् तं गायत्र्याहरत्तस्य पर्णमच्छिद्यत तत्पर्णो भवत्तत्पर्णस्य पर्णत्वं यस्य पर्णमयी जुहो भवति सौम्या अस्याहुतयो भवन्ति जुषन्ते एस्य देवा आहुतिर्देवा मयि ब्रह्मन्न वदन्तः तत्पर्ण उपाशृणोत् सुश्रवा मयि नाम. ಮುತ್ತುಗಳಿಗೆ ಸುಶ್ರವನ ಹೆಸರು ಹೆಂಗ್ ಬಂತು ಅನ್ನೋದು ಕತೆ ಹೇಳ್ತಾ ಇದ್ದೀನಿ. ಸುಶ್ರವ ವೈ ನಾಮ
यस्य पर्णमयी जुहोर्भवति न पापग्श्लोकगं शृणोति ब्रह्म वै पर्णो विण्मरुतोऽन्नं विण्मारुतोऽश्वत्थो यस्य पर्णमयी जुहोर्भवत्याश्वत्युपभृद् ब्रह्मणैवान्नमवरुन्धेतो ब्रह्मैव विश्यद्यूहति राष्ट्रं वै पर्णो विडश्वत्थो यत्पर्णमयी जुहोर्भवत्याश्वत्युपभृद्राष्ट्रमेव विश्यद्यूहति प्रजापतिर्वा अजुहोत्सा यत्र हुतिः प्रत्यतिष्ठत्ततो विकङ्कत उदतिष्ठत्तत प्रजा असृजत यस्य वैकङ्कती ध्रुवा भवति प्रत्येवास्याहुतयश्चिष्ठन्त्यतो प्रैव जायत एतद्वै सृजागं रूपं यस्यैव गं रूपाः सृजो भवन्ति सर्वाण्येवैनगं रूपाणि पशूनामुपतिष्ठन्ते नास्यापरूपमात्मन् जायते। वषट्कारो वै गायत्र्यै शिरोच्छिनत्तस्यै रसपरापतत्सपृथिवीं प्राविशत्सखदिरो भवद्यस्य काधिरश्रुवो भवति छन्दसामेव रसेनावध्यति सरसा अस्य हुतयो भवन्ति तृतीयस्यामितो दिवि सोम आसीत् तं गायत्र्या हरतस्य पर्णमच्छिद्यत तत्पर्णो भवत् तत्पर्णस्य पर्णत्वं यस्य पर्णमयी जुहोर्भवति भवति अर्कावतिल्ल पर्णमयी जुहोर्भवति करेक्ट हाँ जुहोर्भवति सौम्य जुहूर्भवति ಇದೆಯಲ್ಲಿ हाँ जुहूर्भवति ಇದೆಯಾ ಜುಹು ಇದೆ ಹೂ ಗುಡ್ಸು ಹೂ ಹಾಗೆ ಹೂ ಸರಿ ಅರ್ಕಾವತಿ ಇದೆಯಾ ಜುಹೂರ್ ಭವತಿ ಬಾಗೆ ಅರ್ಕಾವತಿ ಜುಹೂರ್ ಬಾಗೆ ಅರ್ಕಾವತಿ ಇದೆ ಜುಹೂರ್ ಭವತಿ ಅದೇ ನೀನ್ ಹೇಳಿದೆ ಅರ್ಕಾವತ್ತು ಇದರಲ್ಲಿ ಮೊದಲನೇ ಬುಕ್ ನಲ್ಲಿ ಇಲ್ಲ ಪದಪಾಠದಲ್ಲಿ ನೋಡ್ತೀನಿ ನಾನು ಹೇಳು जुहू भवति जुहूर्भवति सौम्य अस्याहुतयो भवन्ति जुषन्ते एस्य देवा आहुतिर्देवा वै ब्रह्मन् न वदन्त तत्पर्ण उपाशृणो सृष्टवा वै नाम यस्य पर्णमयी जुहूर्भवति इल्लू अष्टेने जुहूर्भवति न पापग्श्लोकगं शृणोति ब्रह्म वै पर्णो विण्मरुतोऽन्नं विण्मारुतोऽश्वत्थो यस्य पर्णमयी जुहूर्भवत्याश्वत्युपभृद् ಅಲ್ಲಿ ಏನ್ ಗೊತ್ತಾದ ಜುಹೂಹು ವಿಸರ್ಗ ಇದೆ ಜುಹೂಹು ಭವತಿ ಸಂಧಿ ಆದಾಗ ಜುಹೂರ್ಭವತಿ ಸೊ ಫಸ್ಟ್ ಇದರಲ್ಲಿ ಎಡಿಷನ್ ನಲ್ಲಿ ಯಾರತ್ತನ್ನಾರು ಇದ್ರೆ ಜುಹೂ ಭವತಿ ಇದ್ರೆ ಅಲ್ಲೊಂದು ಅರ್ಕಾವತ್ ಸೇರಿಸ್ಕೊಳ್ಳಿ ನನ್ನ ಪುಸ್ತಕದಲ್ಲೂ ಇಲ್ಲ ಅದನ್ನ ಸೇರಿಸ್ಕೋಬೇಕು ಜುಹೂರ್ಭವತಿ ಎಲ್ಲ ಕಡೆನಲ್ಲೂ ಅದೇನೇ ಅರ್ಥ जुहोर्भवति ಹಾ जुहोर्भवत्याश्वत्युपभृद्ब्रह्मणैवान्नमवरुन्धेथो ब्रह्मैव विश्वद्यूहति राष्ट्रं वै पर्णो विडश्वत्थो यत्पर्णमयी जुहोर्भवश्वाश्वत्युपभृद् भवत्याश्वत्युपभृत् जुहुर्भवति अश्वत्थः उपभृत् राष्ट्रमेव जुहोर्भवत्याश्वत्युपभृद्राष्ट्रमेव विश्वद्यूहति प्रजापतिर्वा विश्वद्यूहति विश्व ಇದೆಯೋ विश्य ಹಾ ವಿಶ್ಯದ್ಯೂಹತಿ ಕರೆಕ್ಟ್ विश्यद्यूहति प्रजापतिर्वा अजुहोत्सा यत्राहुति प्रत्यतिष्ठत्ततो विकङ्कत उदतिष्ठत्तथ प्रजा असृजत यस्य वैकङ्कती ध्रुवा भवति
प्रत्येवास्याहुतयस्तिष्ठन्त्यथो प्रैव जायत एतद्वै सृजागं रूपं यस्यैवगं रूपासृजो भवन्ति सर्वाण्येवैनगं रूपाणि पशूनामुपतिष्ठन्ते नास्यापरूपमात्मानं आस्यापरूपमात्मन्यते जायते नास्यापरूपमात्मं जायते हेळसलेका वषट्कारो वै गायत्र्यै शिरोच्चिन तस्यै रसः परापथत्स पृथिवीं प्राविशत्स खधिरो भवद्यस्य खाधिरश्रुवो भवति छन्दसामेव रसेनावद्यति सरसा अस्याहुतयो भवन्ति तृतीयस्य अमितो दिवि सोम आसीतं गायत्र्या हरतस्य पर्णमच्छिद्यत तत्पर्णो भवत् तत्पर्णस्य पर्णत्वं यस्य पर्णमयी जुहुर्भवति सौम्य अस्याहुतयो भवन्ति जुषन्ते यस्य देव आहुतिर्देवा वै ब्रह्मन्न वदन्त तत्पर्ण उपाशृणो सुश्रवा वै नाम यस्य पर्णमयी जुहुर्भवति न पापगश्लोकगं शृणोति ब्रह्म वै पर्णो विण्मरुतोऽन्नं विण्मारुतोऽश्वत्थो यस्य पर्णमयी जुहुर्भवत्याश्वत्युपभृद्ब्रह्मणै उपभृद्ब्रह्मणैवान्नमवरुन्धेतो श्रीवेद ब्रह्मैव विश्यद्युहति राष्ट्रं वै पर्णो विडश्वत्थो यत्पर्णमयी जुहोर्भवत्याश्वत्युपभृद्राष्ट्रमेव विश्यद्युहति प्रजापतिर्वा अजुहोत्सा यत्राहुति प्रत्यतिष्ठत्तथो विकङ्कत उदतिष्ठत्तथ प्रजा असृजत यस्य वै कङ्कती ध्रुवा भवति प्रत्येवास्याहुतयस्तिष्ठन्ति प्रत्येवास्याहुतयस्तिष्ठन्त्यथो प्रैव जायत एतद्वै सृजागं रूपं यस्यैवगं रूपासृजो भवन्ति सर्वाण्येवैनगं रूपाणि पशूनामुपतिष्ठन्ते नास्यापरूपमात्मं जायते नास्यापरूपमात्मं जायते ಈ ಅನುವಾದದಲ್ಲಿ ವಷಟ್ಕಾರೋ ವೈ ಗಾಯತ್ರಿ ಶಿರೋಚ್ಛಿನತೆ ಗಾಯತ್ರಿಯ ಶಿರಸ್ಸನ್ನ ಛೇದಿಸಿದ್ದು ವಷಟ್ಕಾರ ಅದರಿಂದ ತಸ್ಯ ಹಿ ರಸ ಪರಾಪತತ್ ಅದರಿಂದ ರಸ ದ್ರವ ಅದರಿಂದ ಕೆಳಗಡೆ ಬಿತ್ತು ಅದು ಸ ಪೃಥಿವೀಂ ಪ್ರಾವಿಶತ್ ಸ ಖದಿರೋ ಭವತ್ ಯಸ್ಯ ಖಾದಿರಃ ಸ್ರುವೋ ಭವತಿ ಸೃಕ್ ಸ್ರುವ ಅಂತ ಅಂದ್ಬಿಟ್ಟು ಹೋಮಗಳಲ್ಲಿ ನಾವು ಮಾಡುವಂತ ಸೌಟುಗಳು ಪ್ರಧಾನದಲ್ಲಿ ಈ ತರದರ್ವಿ ಆಕ್ಚುಲಿ ಇದೆಲ್ಲ ಈ ಮುತ್ತಗದ ಎಲೆಯಿಂದಾನೇ ಇದ್ ಮಾಡ್ಬೇಕಾದ್ದು ಆ ಸ್ಪೂನ್ ಇದುಗಳನ್ನ ಮಾಡುವಂತದ್ದು ಖಾದಿರ ಅಂತ ಮರ ಅದು ಸಂಸ್ಕೃತದಲ್ಲಿ ಇದಕ್ಕೆ ಕನ್ನಡದಲ್ಲಿ ಬೇರೆ ಪದಾನೂ ಇದೆ ಅದರಿಂದ ಖಾದಿರ ಅನ್ನೋದು ಬಂದಿತ್ತು ಅದು ಬಹಳ ಶ್ರೇಷ್ಠವಾದ್ದು ಈಗ ಸುಮ್ನೆ ಎಕ್ಕದ್ದು ಅಥವಾ ಇನ್ಯಾವುದೋ ಒಂದು ಸಮಿತಿಗಳನ್ನೆಲ್ಲ ಹಾಕ್ಲಿಕ್ಕೆ ಆಗೋಲ್ಲ ಅಲ್ಲಿ ಸ್ಮಾರ್ತ ಸಂಪ್ರದಾಯದಲ್ಲಿ ಅರ್ಕಪತ್ರ ಇದುಗಳನ್ನು ಉಪಯೋಗಿಸೋದ್ರಲ್ಲ ಅದು ಬೇರೆ ಯಾವ್ಯಾವ್ದೋ ಬೇರೆ ಬೇರೆ ಗಿಡಗಳು ಅದನ್ನೆಲ್ಲ ಈಗ ಗಾಯತ್ರಿ ಹೋಮಕ್ಕೆ ಸಮಿತ್ತು ಅಂತಂದ್ರೆ ಏನೇನೋ ಕಡ್ಡಿಗಳನ್ನ ತಂದು ಜೋಡಿಸ್ಬಿಡ್ತಾರಲ್ಲಿ ಅದನ್ನ ಸರಿಯಾಗಿ ಕೌಂಟು ಮಾಡಿರೋಲ್ಲ ಎಲ್ಲ ಮುರಿಯೋದು ಆಯಾ ಇದಕ್ಕೆ ಚಿಕ್ಕದಾಗಿ ಕಟ್ಬಿಡೋದು ಒಂದು ಬಂಡ್ಲು ಅಂತ 50 100 ಅಂತ ಹೇಳಿ ಇಲ್ಲಿ ಏನೇನು ಒಂದೊಂದು ಹೇಳ್ತಾ ಇದೆ ಅಂದ್ರೆ ಐಡಿಯಲ್ ಏನು ಅಂತಂದ್ರೆ ಹಿಂದೆಲ್ಲ ಅವರು ನಮ್ಮ ಗುರುಗಳು ಮದ್ರಾಸಿನ ಮೇಲೆ ಅದೇ ಮಾಡ್ತಾ ಇದ್ರು ಮುತ್ತಗದ ಎಲೆನೇನೆ ಒಂದು ದೊಡ್ಡ ಎಲೆ ಅದು ಪ್ರಧಾನದಲ್ಲಿ ಸ್ವಲ್ಪ ಚಿಕ್ಕ ಎಲೆ ಅದು ಏನೋ ಮಧ್ಯಮೇನ ಪರ್ಣೇನೋ ಜುಯಾತ್ ಮಧ್ಯಮದ ಪರ್ಣ
ಮುತ್ತುಗದಲ್ಲಿ ಆ ಒಂದೊಂದು ಬ್ರಾಂಚ್ ಬಂದ್ರೆ ಅದು 3 ಎಲೆ ಇದೆ. ಆ ಮಧ್ಯದ ಎಲೆ ಇದೆಯಲ್ಲ, ಮಧ್ಯಮೇನ ಪರ್ಣೇನ ಜುಹುಯಾತ್, ಮಧ್ಯದ ಪರ್ಣದಿಂದನೇ ಆಗ್ಬೇಕು, ಆ ಬೇರೆ ಎರಡಾಗಲ್ಲ. ಅದಕ್ಕೆ ಯಾಕೆ ಆ ಹಿರಿಮೆ ಅನ್ನೋದನ್ನ ಇಲ್ಲಿ ಹೇಳ್ತು. ಏನು ಅಂತಂದ್ರೆ ಭಗವಂತ ಆ ಮರದ ಕೆಳಗಡೆ ವೇದವನ್ನ ಹೇಳ್ದ. ಉಪಾಶ್ನೋತೆ ತತ್ಪರ್ಣ ಉಪಾಶ್ನೋತೆ ಆಹುತಿರ್ ದೇವಾವೈ ಬ್ರಹ್ಮನ್ ಅವದಂತ ತತ್ಪರ್ಣ ಉಪಾಶ್ನೋತೆ ಸುಶ್ರವಾವೈ ನಾಮ. ಗುಡ್ ಲಿಸನರ್ ಅಂತ, ಸುಶ್ರವ ಅಂತ. ಅದಕ್ಕೆ ಪಲಾಶ ದಂಡ ಗ್ರಹಣದಲ್ಲಿ ಸುಶ್ರವ ಸುಶ್ರವಸೋ, ನೀನು ಒಳ್ಳೆಯ ಗುಡ್ ಲಿಸನರ್ ಆಗಿದ್ದೆ. ಮೇಕ್ ಮೀ ಆಲ್ಸೋ ಎ ಗುಡ್ ಲಿಸನರ್. ವೇದವನ್ನ ನಾನು ಒಂದ್ಸಲಿ ಅದು ಕೇಳ್ಕೊಂಡಿದ್ದು ನನ್ನ ಧರಿಸುವಂತಾಗ್ಲಿ. ಇದು ಏಕಸಂಧಿ ಗ್ರಾಹಿತ್ವ ಅಂತ ಹೆಸರು ಅದಕ್ಕೆ. ಅದಕ್ಕೆ ಸುಶ್ರವ ವೈನಾಮ ಯಸ್ಯ ಪರ್ಣಮಯಿ ಜುಹೋರ್ಭವತಿ ನ ಪಾಪಂ ಶ್ಲೋಕಂ ಶೃಣೋತಿ ಬ್ರಹ್ಮ ವೈ ಪರ್ಣಃ ವಿಣ್ಮರುತೋ ಅನ್ನಂ ವಿಣ್ಮಾರುತೋ ಅಶ್ವತ್ಥೋ. ಈ ಅಶ್ವತ್ಥ ಅನ್ನೋದು ಹೇಗ್ ಬಂತಾಯ್ತು? ತದಶ್ವತ್ಥ ಸಂವತ್ಸರಮತಿಷ್ಠತೆ ಅಶ್ವರೂಪಂ ಕೃತ್ವ. ಭಗವಂತ ಕುದುರೆಯ ರೂಪದಲ್ಲಿ ಹಯಗ್ರೀವ ಇದನ್ನಾಗ್ಬೇಕಾದ್ರೆ ಆ ಮರದ ಕೆಳಗಡೆ ನಿಂತ್ಕೊಂಡು 1 ವರ್ಷ ವೇದವನ್ನು ತಿಳಿಸಿದ್ನಂತೆ. ಅದರಿಂದ ಅದಕ್ಕೆ ಅಶ್ವತ್ಥಸ್ಯ ಅಶ್ವತ್ಥಂ ತದಾಶ್ವತ್ಥಸ್ಯ ಶಾಶ್ವತ್ಥಂ ಅಂತ ಅಲ್ಲಿ ಬರುವಂತ. ಅಶ್ವತ್ಥ ಅನ್ನೋ ಪದ ಯಾಕೆ ಬಂತು ಅದಕ್ಕೆ ಮರಕ್ಕೆ ಅಂತ, ಅದಕ್ಕೂ ಕೂಡ ಇದೆ. ಸಮಿತ್ತು ಮುತ್ತುಗದದ್ದೇ ಆಗಬೇಕು, ಬಹಳ ಶ್ರೇಷ್ಠ. ಅದು ಬಿಟ್ರೆ ಅರಳಿ ಕಡ್ಡಿನೂ ಆಗಬಹುದು ಅಂತ ಬಂದಿದ್. ಯಾಕೆ ಅಂದ್ರೆ ಅದಕ್ಕೂ ಕೂಡ ಆ ಪ್ರಾಮಿನೆನ್ಸ್ ಇದೆ. ಹಾಗಂತ ಅಂದ್ಬಿಟ್ಟು ಸಮಿತ್ತು ಸಿಗ್ಬೇಕಾದ್ರೂ ಕೂಡ ಅರಳಿ ಕಡ್ಡಿ ತಂದು ಮಾಡಬಾರ್ದು. ಹಾಗೇನೆ ಪಲಾಶ ದಂಡ ಉಪನಯನದಲ್ಲಿ ಅದಕ್ಕೆ ಮುತ್ತುಗದ ಎಲೆನೇ ಬೇಕೇ ಹೊರತು ಅರಳಿ ಕಡ್ಡಿ ತಂದ್ಬಿಟ್ಟು ಮಾಡಕ್ ಆಗಲ್ಲ. ಅರಳಿ ಎಲೆಗಳಿದೆ, ಅದನ್ನೇ ತಂದಿಟ್ಟು ಬಿಡ್ತೀನಿ ಅಂದ್ರೆ ಅದಕ್ಕೆ ಸುಶ್ರವ ಅಂತ ಹೆಸರಲ್ಲ ಅಶ್ವತ್ಥಕ್ಕೆ. ಅಶ್ವತ್ಥ ಪರ್ಣ ಅದು, ಇದು ಸುಶ್ರವ. ಸೊ ಸುಶ್ರವ ಅಂತಂದಾಗ ಸುಶ್ರವೇ ಆಗ್ಬೇಕು. ಇನ್ನು ಅರಳಿ ಕಡ್ಡಿ, ಈ ಅರಳಿ ಎಲೆಗಳು ಇನ್ನೆಲ್ಲಿ ಮತ್ತೆ ಉಪಯೋಗ ಆಗೋದು? ಇದನ್ ಮಾಡ್ತೀವಲ್ಲ ಪಾಲಿಕೆಗಳು, ಅದರಲ್ಲಿ ಅಪರ್ಣ ಅಶ್ವತ್ಥ ಎಲೆನೇ ಬೇಕು. ಅಲ್ಲಿ ಮುತ್ತುಗದಲ್ಲೇ ಇಡೋಕ್ಕಾಗಲ್ಲ, ವಿಳ್ಯದಲ್ಲೇ ಇಡೋಕ್ಕಾಗಲ್ಲ. ಮಾವಿನೆಲ್ಲ ಇಡ್ತಾರೆ. ಏನೇನು ಅಧ್ವಾನಗಳು ಮಾಡೋದು ವಾದ್ಯಾರಗಳು, ಏನು ಇಲ್ಲ ತೆಗೆದು ಬಿಡ, ವಿಳ್ಯದಲ್ಲೇ ಇಟ್ಬಿಡು. ವಿಳ್ಯದಲ್ಲೇನು ಅಲ್ಲಿಗೆ ಇಡೋಕ್ಕಾಗತ್ತೆ? ಯಾವ ಯಾವ ದೇವತೆಗೆ ಯಾವ ಯಾವ ಪತ್ರ ಯಾವ ಯಾವ್ದು ಇದೆಯೋ ಅದಕ್ಕೆ ಏನೇನ್ ಪ್ರಾಶಸ್ತ್ಯ ಅನ್ನೋದೆಲ್ಲ ಇಲ್ಲಿ ಹೇಳುತ್ತೆ. ಸೃಕ್ ಅನ್ನೋದು ಅಲ್ಲಿ ಫಸ್ಟ್ ಬಂದಿದ್ದು, ಆಮೇಲೆ ಸೃವೋ ಭವತಿ, ಸೃಕ್ ಅಂಡ್ ಶುಭ. ಸೊ ಐಡಿಯಲ್ ಏನು ಅಂತಂದ್ರೆ ಮುತ್ತಗದ ಎಲೆಯಿಂದನೇ ನಾವು ಹೋಮ ಮಾಡ್ಬೇಕು. ಆಮೇಲೆ ನೀವು ಬಂದಿದ್ದ ಮರ ಸ್ಪೂನ್ಗಳು ಇವೆಲ್ಲ ಸ್ಟೀಲ್ ಸ್ಪೂನ್ ನಲ್ಲೂ ಮಾಡಬಹುದು. ಅದಕ್ಕೇನ್ ಶುದ್ಧಿ ಅಂದ್ರೆ ಅದನ್ನ ಕಾಸ್ಬೇಕು ಇದರಲ್ಲಿ. ಆದ್ರೆ ಯಾರು ತಿಂದಿದ್ದು ಇದ್ರದ್ದು ಈಗ ಕೈ ಇದ್ರು ಕೂಡ ಸ್ಪೂನ್ ನಲ್ಲಿ ತಿಂದುಬಿಟ್ರೆ ಎಂಜಲಲ್ಲ ಅಂತ, ಆ ಸ್ಪೂನ್ಗಳೆಲ್ಲ ಒಂದ್ಸಲಿ ಉಪಯೋಗಿಸಿದ್ದೆಲ್ಲ ಉಪಯೋಗಿಸಬಾರ್ದು. ಇದಕ್ಕೆ ಉತ್ತಮವಾದದ್ದು ಇದು ಮುತ್ತುಗದ ಎಲೆಯಿಂದನೇ ಅದನ್ನ ಫಸ್ಟ್ ಅಡ್ಲಾಗಿ 2 ಮಡಿಸ್ಬೇಕು. ಆ ತೊಟ್ಟಿದೆಯಲ್ಲ ಆ ಸೈಡ್ ಇಂದ ಮಡಿಸ್ಬೇಕು. ಆಮೇಲೆ ರೈಟ್ ಸೈಡ್ ಇಂದ ಫೋಲ್ಡ್, ಲೆಫ್ಟ್ ಸೈಡ್ ಇಂದ ಫೋಲ್ಡ್ ಮಾಡಿ ಅದನ್ನ ಈ ರಿಂಗ್ ಫಿಂಗರ್, ಮಿಡಲ್ ಫಿಂಗರ್ ಮತ್ತೆ ಥಂಬ್ ಫಿಂಗರ್ ಇವುಗಳಿಂದ ಅದನ್ನ ಹಿಡ್ಕೊಂಡು ಆಹುತಿಯನ್ನ ಇನ್ನಿಡೋದು. ಹೀಗೆ ಹಿಡ್ಕೊಂಡು ಇಡುವಂತದ್ದು ಮೃಗಮುದ್ರೆ ಬರುತ್ತೆ. ಇದು ಹೋಮ ಮಾಡ್ಬೇಕಾದ್ರೆ ಈ ತರ ದರ್ವಿಯಿಂದ ಜಯಾದಿ ಹೋಮಗಳು, ಪ್ರಾಯಶ್ಚಿತ್ತ ಆದ್ಮೇಲೆ ಅನಾಜ್ಞಾತಾದಿ ಅವೆಲ್ಲ ಇದ್ರಲ್ಲಿ ಮಾಡ್ಬೇಕಾದ್ರೆ ಈ ತರ ದರ್ವಿ. ಸೊ ಎರಡಕ್ಕೂ ಕೂಡ ಉಪಯೋಗಿಸ್ತಾ ಇದ್ದಿದ್ದು ಇದು. ಅದು ಏತದ್ವೈ ಸೃಕ್ ಸೃಚ ಸೃಚಾಗಂ ರೂಪಂ ಸೃಚ ಸೃವ ಸೃಕ್ ಸೃವ ಇವುಗಳ ರೂಪ ಅಂತ ಹೇಳುತ್ತಲ್ಲಿ. ಯಸ್ಯೈವಗಂ ರೂಪ ಸೃಚೋ ಭವಂತಿ ಸರ್ವಾಣ್ಯೇವೈನಂ ರೂಪಾಣಿ ಪಶೂನಾಮುಪತಿಷ್ಠಂತೆ. ಭಾಷ್ಯಗಳನ್ನ ಓದಿದ್ರೆ ಇನ್ನು ಬಹಳ ಸ್ಪಷ್ಟವಾಗಿ ಬರುತ್ತೆ ಅದರ ಅರ್ಥಗಳೆಲ್ಲ ಏನು, ಯಾವ ಇದರಲ್ಲಿ ಬಂತು ಇವುಗಳ ಇಂಪಾರ್ಟೆನ್ಸ್ ಅಂತ. ಪ್ರಜಾಪತಿ ಮಾಡಿದ್ದು ಮೊದಲು ಫಸ್ಟ್ ಆ ಹೋಮ ಮಾಡ್ಬೇಕಾದ್ರೆ ಅವನ ಇದನ್ನ ತಗೊಂಡ್ ಮಾಡ್ದ. ಸೊ ಅದರಿಂದ ಖಾದಿರೋ ಭವತಿ ಅಸ್ಯ ಖಾದಿಹಿ ಖಾದಿರಃ ಸ್ರುವೋ ಭವತಿ ಛಂದಸಾಮೇವ ರಸೇನ ಅವದ್ಯತಿ. ಒಂದೊಂದಕ್ಕೂ ಬರುವಂತ. ಸೊ ಸೃಕ್ ಅನ್ನೋದು ಯಾವುದು, ಸ್ರುವಾನ್ ಯಾವುದು, ಪ್ರಧಾನ ಧರ್ಮಿನಲ್ಲಿ ಹೋಮ ಮಾಡ್ಬೇಕಾದ್ ಯಾವುದು, ಇತರ ಧರ್ಮಿಗಳಲ್ಲಿ ಮಾಡುವಂತದ್ದು ಯಾವುದು, ಇವೆಲ್ಲ ತಿಳಿದಿರ್ಬೇಕು. ಯಾವ ಯಾವ ಎಲೆಗಳು ಎಲ್ಲೆಲ್ಲೂ ಉಪಯೋಗ ಆಗ್ಬೇಕು ಅವುಗಳನ್ನು. ನಮಗೆ ನಮ್ಮ ಈ ಸಂಪ್ರದಾಯದಲ್ಲಿ ಅಥವಾ ಸ್ಮೃತಿಗಳಲ್ಲಿ ಇದ್ರಲ್ಲಿ ನೋಡೋದ್ರಲ್ಲಿ ನಮ್ದಲ್ಲಿ ಎಕ್ಕದ ಎಲೆನ ಎಲ್ಲೂ ಉಪಯೋಗಿಸಲ್ಲ ಎಕ್ಸೆಪ್ಟ್ ರಥಸಪ್ತಮಿ ದಿವಸ. ಅದು ಪುರಾಣದ ಉಲ್ಲೇಖದಲ್ಲಿ ಇದ್ದಿದ್ದು. ಆ ಎಕ್ಕದ ಎಲೆಯನ್ನು ತಲೆ ಮೇಲೆ ಇಟ್ಕೊಂಡು ಸ್ನಾನ ಮಾಡ್ಬೇಕಾವತ್ತು. ಸೂರ್ಯ
ಇದಾಗಿದ್ದು ರಥಸಪ್ತಮಿ ದಿವಸ ಅಂತ. ಅರ್ಕಪರ್ಣ ಅದನ್ನ ಇಟ್ಕೊಂಡು ಮಾಡೋದು. ಅದು ಬಿಟ್ರೆ ನಾವಿನ್ನು ಹೆಚ್ಚಿಗೆ ಮಾಡಲ್ಲ. ಅವ್ರ ಗಣೇಶ ಅದರಲ್ಲಿ ಇದ್ದಾನೆ ಅಂತ ಎಕ್ಕದಿಕ್ಕೆ ಅರ್ಕ ಗಣಪತಿ ಅಂತ ಹೇಳ್ಬಿಟ್ಟು ಸ್ಮಾರ್ತ ಸಂಪ್ರದಾಯದಲ್ಲಿ ಅದನ್ನ ಮಾಡ್ತಾರೆ. ನಮ್ಮಲ್ಲಿ ಈ ಎಕ್ಕಕ್ಕಿನ್ನೆಲ್ಲೂ ಇಂಪಾರ್ಟೆನ್ಸ್ ಕೊಟ್ಟಿದ್ದಿಲ್ಲ. ಈ 21 ದ್ರವ್ಯಗಳು ಅಂತ ಹಾಕ್ಬಿಟ್ಟು ಈ ಇದರಲ್ಲಿ ಗಾಂಧಿ ಅಂಗಡಿನಲ್ಲಿ ಸಿಗುತ್ತೆ, ಅದ್ರಲ್ಲಿ ಇದೆಲ್ಲ ಸೇರಿಸ್ತಾರೆ. ಗೊಬ್ಳಿ ಮರ ಅದರದ್ದು ಕೂಡ ಇದ್ರಲ್ಲಿ ಸೇರಿಸೋದು, ಇರೋ ದರ್ಬೆ, ಹುಲ್ಗರಿಕೆ, ಏನೇನೋ ಸೇರಿಸ್ಬಿಟ್ಟು ಮಾಡ್ತಾರೆ. ಒಂದು ಕಮರ್ಷಿಯಲ್ ಆಸ್ಪೆಕ್ಟ್ ಅವರುಗಳು ಅದನ್ನ ಬಿಡಿಸಿ ನೋಡಿದ್ರೆ ಎಲ್ಲ. ಅದಕ್ಕೇನೆ ಸಮಿತ್ತು ಇದೆಲ್ಲ ತರಬೇಕಾದ್ರೆ ಒಂದ್ಸಲ ಚೆಕ್ ಮಾಡಿ ನೋಡ್ಬೇಕು ಅದೇನು ಸಮಿತ್ತು ಮುತ್ತುಗದ್ದೆ ಆಗಿದೆಯಾ ಅಂತ. ಯಾವ ಯಾವ ಕರ್ಮಗಳಿಗೆ ಯಾವ್ದು ಸಮಿತ್ತು ಅಂತಿದೆಯೋ ಅದನ್ನೇ ಆಗ್ಬೇಕು. ಈಗ ವ್ರತ ಸಮಾವರ್ತನೆಯಲ್ಲಿ ಬ್ರಹ್ಮಚಾರಿ ವ್ರತವನ್ನು ಮುಗಿಸ್ಬೇಕಾದ್ರೆ ಅವನಿಗೆ ಈ ಅಪಮಾರ್ಗ ಉತ್ತರೇಣಿ ಕಡ್ಡಿ ಇದೆಯಲ್ಲ ಅದೇನೆ ಸಮಿತ್ತು, ಅದನ್ನೇ ಒಂದೊಂದು ಗೇಣೆ ಕಟ್ ಮಾಡ್ಕೊಂಡು ಅದನ್ನ ಇಟ್ಕೊಂಡು ಅದರಿಂದ ಹೋಮ ಮಾಡ್ಬೇಕು. ಉತ್ತರೇಣಿ ಸಮಿತ್ತು ಅಲ್ಲಿ ಮುತ್ತುಗ ಅಲ್ಲ ಉಪಯೋಗಿಸೋದು. ಸೊ ಯಾವ್ದಕ್ಕೆ ಏನೇನಿದೆಯೋ ಅದನ್ನೇ ಉಪಯೋಗಿಸ್ಬೇಕು. ಅದಕ್ಕೇನು ಅಂದ್ರೆ ವೇದದ ಹಿನ್ನೆಲೆ. ಅದಕ್ಕೆ ಹೇಳೋದು ವೇದ ಅಖಿಲ ಧರ್ಮ ಮೂಲಂ. ಶಾಸ್ತ್ರೋಕ್ತವಾಗಿ ಏನಾದ್ರು ನಡೆಸೋದಾದ್ರೆ ಅದಕ್ಕೇನು ಅಂದ್ರೆ ವೇದದಲ್ಲಿ ಅದಕ್ಕೆ ಆಧಾರ ಸಿಗುತ್ತೆ ನಿಮ್ಗೆ ಪ್ರತಿಯೊಂದರಲ್ಲೂ ಕೂಡ. ಸೊ ಈ ಅನುವಾಕದಲ್ಲಿ ಮುತ್ತುಗದ ಎಲೆ, ಅರಳಿ ಎಲೆ ಇವುಗಳ ಉಪಯೋಗ ಹೇಗೆ, ಇವುಗಳನ್ನೆಲ್ಲ ತಿಳಿಸುತ್ತೆ. ಯಾವ್ದನ್ನ ಇದ್ ಮಾಡ್ಬೇಕು ಅನ್ನೋದನ್ನ ತಿಳಿಸುವಂತದ್ದು. ಒಂದು ಕೋಣ ಜುಹೂರಥೋ ಬ್ರಹ್ಮ ಸೃಚಾಗಂ ಸಪ್ತದಶ ಚ. जुहोरथो ब्रह्म सृजागं सप्तदश च। जुहोरथो ब्रह्म सृजागं सप्तदश च। प्रयाम गृहीतोऽसि प्रजापतये त्वा ज्योतिष्मते ज्योतिष्मन्तं गृह्णामि दक्षाय दक्षवृधेर्हातं देवेभ्यो अग्निजिह्वेभ्यस्पर्तायुभ्य इन्द्रज्येष्ठेभ्यो वरुणराजभ्यो वातापिभ्यः पर्जन्यात्मभ्यो दिवे त्वान्तरिक्षाय त्वा पृथिव्यै त्वापेन्द्रद्विषतो मनोपजिज्ञासतो जह्यपयो नो रात्रीयतो अपयो नो रातीयते रात्रीय रातीयति रावत रात्रि इद्रे रावत ತೆಗೆದುಬಿಡಿ, ರಾತೀಯತಿ ಅದೌದು. ಜಹ್ಯಪಯೋ ನೋ ರಾತೀಯತಿ ತಂ ಜಹಿ ಪ್ರಾಣಾಯತ್ವ ಪಾನಾಯತ್ವ ವ್ಯಾನಾಯತ್ವ ಸತೆ ತ್ವಾದ್ಭ್ಯಸ್ತೌಷಧೀಭ್ಯೋ ವಿಶ್ವೇಭ್ಯಸ್ತ್ವ ಭೂತೇಭ್ಯೋ ಯತಃ ಪ್ರಜಾಂ ಅಚ್ಛಿದ್ರಾ ಅಜಾಯಂತ ತಸ್ಮೈ ತ್ವಾ ಪ್ರಜಾಪತಯೇ ವಿಭೂದಾ ವಂದೇ ಜ್ಯೋತಿಷ್ಮತೆ ज्योतिष्मन्तं जुहोमि. उपयामगृहीतोऽसि प्रजापतये त्वा ज्योतिष्मते ज्योतिष्मन्तं गृह्णामि दक्षाय दक्षरुधेर्हातं देवेभ्योऽग्निजिह्वेभ्यस्त्वर्त्वायुभ्य इन्द्रज्येष्ठेभ्यो वरुणराजभ्यो वातापिभ्यः पर्जन्यात्मभ्यो दिवे त्वान्तरिक्षाय त्वा पृथिव्यै त्वापेन्द्रद्विषतो मनोपजिज्ञासतो जिह्यपयो नो रातीयते. जह्यपयो नो जिज्ञासतो जहि अपयो जह्यपनो राति रपयो नो रातीयति. जिज्ञासतो जह्यपयो नो रातीयति तं जहि प्राणाय त्वा पानाय त्वा व्यानाय त्वा सते त्वाभ्यस्तौषधीभ्यो अध्यस्त्वौषधीभ्यः साक्तावत्तु वावत्तु त्वा सते त्वाभ्यस्त्वौषधीभ्यो विश्वेभ्यस्त्वा भूतेभ्यो यथा प्रजा अक्षिद्रा अजायन्त तस्मै त्वा प्रजापतये विभुधावन्ने विभूधावन्ने दीर्घ विभुधावन्ने
विभूदावन्ने विभूदावन्ने ज्योतिष्मते ज्योतिष्मन्तं जुहोमि उपयामगृहीतोऽसि प्रजापतये त्वा ज्योतिष्मते ज्योतिष्मन्तं गृह्णामि दक्षाय दक्षरुधे रातं देवेभ्यो अग्निजिह्वेभ्यस्त्वर्तायुभ्य इन्द्रज्येष्ठेभ्यो वरुणराजभ्यो वातापिभ्यः पर्जन्य आत्मभ्यो दिवेन् त्वान्तरिक्षाय त्वा पृथिव्यै त्वापेन्द्रद्विषतो मनोपाजिज्ञासतो जह्यपा यो नो रातीयति तं जहि प्राणाय त्वा अपानाय त्वा व्यानाय त्वा सते त्वाभ्यस्त्वौषधीभ्यो त्वाभ्यस्त्वौषधीभ्यो विश्वेभ्यस्त्वा भूतेभ्यो यथा प्रजा अक्षिद्रा अजायन्त तस्मै त्वा प्रजापतये विभूदावन्ने ज्योतिष्मते ज्योतिष्मन्तं जुहोमि विभूदावन्ये प्रजापतये त्वा ದಂತನ विभूदावन्ने ज्योतिष्मते ज्योतिष्मन्तं जुहोमि ಕರೆಕ್ಟ್ ವಿಭೂದಾವನ್ನೇ ದಾವ್ ಅರ್ಕಾವತ್ತು ಅಯ್ಯೋ ವಿಭೂದಾವನ್ನೇ ಹೌದು ಕರೆಕ್ಟ್ ಸರಿಯಾಗಿದೆ ಪದದಲ್ಲಿ ಅದನ್ನೇ ಉಂಟಾ ಇದೆ ಇದರ ನಮ್ಮ ಅಡಿ ಬರುವ ನೆಕ್ಸ್ಟ್ ಓಷಧೀಭ್ಯಶ್ಚತುರ್ದಶ ಚ ಓಷಧೀಭ್ಯಶ್ಚತುರ್ದಶ ಚ ಓಷಧೀಭ್ಯಶ್ಚತುರ್ದಶ ಚ ನೆನೆಸ್ಕೊಂಡ ಯಂ ವಾ ಅಧ್ವರ್ಯುಃ ಮುಂದಿನ ಅನುವಾಕದ ಮೊದಲನೇ ಇದು ಯಂ ವಾ ಅಧ್ವರ್ಯುಃ ಯಾಂ ವಾ ಅಧ್ವರ್ಯುಃ ಯಾಂ ವಾ ಅಧ್ವರ್ಯುಃ ಯಾಂ ವಾ ಅಧ್ವರ್ಯುಃ ಯಾಂ ವಾ ಅಧ್ವರ್ಯುಃ ನೆಕ್ಸ್ಟ್ ಯಜುರಾರಣ್ಯ ವಾಮನ ಆರಣ್ಯಕ अपश्यं गोपामनिपद्यमान् ಚತುರ್ಥ ಪ್ರಶ್ನ ಯಜುರಾರಣ್ಯಕ ಏಳನೇದು ಮಹಾವೀರ ಅವೇಕ್ಷಣಂ ಅಪಶ್ಯಂ ಗೋಪಾಮನಿಪದ್ಯಮಾನಂ अपश्यं गोपामनिपद्यमानम् अपश्यं गोपामनिपद्यमानम् आच पराच पतिभिश्चरन्तम् आच पराच पतिभिश्चरन्तम् आच पराच पतिभिश्चरन्तम् ससद्रीची सविशूचीर्वसानः ससध्रीचे सविशूचीर्वसानः ससध्रीची सविशूचीर्वसानः आवरी भक्ति भुवनेश्वन्तः आवरीवर्ति भुवनेश्वन्तः आवरीवर्ति भुवनेश्वन्तः अत्र प्रावीः मधुमाध्वीभ्यां मधुमाधोचीभ्याम् मधुमाधीभ्यां अनुवां देववीतये समग्निरग्निनागता देवेन सवित्रा देवेन सवित्रा
सं देवेन सवित्रा सगं सूर्येण रोचते सगं सूर्येण रोचते सगं सूर्येण रोचते स्वाहा समग्निस्तपसा गता स्वाहा समग्निस्तपसा गता स्वाहा समग्निस्तपसा गता तं देवेन सवित्रा सं देवेन सवित्रा सं देवेन सवित्रा तं सूर्येण रोचिष्ठ सगं सूर्येण रोचिष्ठ सगं सूर्येण रोचिष्ठ रोचिष्ठ महाप्राण ಇಲ್ಲ रोचिष्ठ ಅಷ್ಟೇ रोचिष्ठ धर्ता दिवो विभासि रजसः धर्ता दिवो विभाति रजसः धर्ता दिवो विभाति रजसः पृथिव्या धर्ता पृथिव्या धर्ता पृथिव्या धर्ता पुरोरन्तरिक्षस्य धर्ता उरोरन्तरिक्षस्य धर्ता उरोरन्तरिक्षस्य धर्ता धर्ता देवो देवानां धर्ता देवो देवानां धर्ता देवो देवानां ಪೃಥ್ವಿಗೆ ಧರಣಿ ಅಂತ ಹೆಸರು ಎಲ್ಲವನ್ನೂ ಧರಿಸ್ತಾಳೆ ಅಂತ ಕ್ಷಮೆಯ ಧರಿತ್ರಿ ಕ್ಷಮೆಯಲ್ಲಿ ಪೃಥ್ವಿಗೆ ಸಮ ಯಾರು ಇಲ್ಲ ಅಂತ ಯಾರಿಗೆ ಏನೇನ್ ಮಾಡಿದ್ರು ಸರಿ ಆಗಿದ್ರು ಮಾಡಿದ್ರು ಎಲ್ಲವನ್ನೂ ಸಹಿಸಿಕೊಳ್ಳುವಂತ ಸಹನೆಗೆ ಭೂಮಿಯನ್ನೇ ಉದಾಹರಣೆಯಾಗಿ ಕೊಡೋದು ವಿಶ್ವಸ್ಯ ಭರ್ತ ಭಗವಂತನಿಗೆ ಹೇಳ್ಬೇಕಾದ್ರೆ ಎಲ್ಲವನ್ನೂ ಧರಿಸಿದ್ದಾನ ಅವನು ಅದರಿಂದ ಅವನಿಗೂ Low ಅದಾಗಬಹುದು battery. Please charge. ಎಲ್ಲಿ ಪೃಥಿವಿಯ ಧರ್ತ ಉರೋರಂತರಿಕ್ಷ अमर्त्यस्तपोजः भगवत् धर्ता देवो देवानां धर्ता देवो देवानां धर्ता देवो देवानां ದೇವತೆಗಳನ್ನ ದೇವರನ್ನ ಎಲ್ಲರನ್ನೂ ಧರಿಸ್ತಾನೆ ಅದರಿಂದ ಅವನಿಗೆ ಭಗವಂತನಿಗೂ ಕೂಡ ಆ ಹೆಸರು ಅನ್ವಯವಾಗುತ್ತೆ ಅಂದ್ರೆ ಪ್ರಧಾನವಾಗಿ ಧರಣಿ ಅಂತಂದ್ರೆ ಭೂಮಿಗೆ ಬರುವಂತದ್ದು ಅಮರ್ತ್ಯಸ್ತಪೋಜಾಹ अमर्त्यस्तपोजाः अमर्त्यस्तपोजाः ತ್ವಾ ಮನಸೇ ತ್ವಾ हृदे त्वा मनसे त्वा हृदे त्वा मनसे त्वा ದಿವೇ ತ್ವಾ ಸೂರ್ಯಾಯ ತ್ವಾ दिवे त्वा सूर्याय त्वा दिवे त्वा सूर्याय त्वा ಜೋಗ್ ಮಾಡ್ತಾ ಇದ್ರು ಆಚಾರ್ಯಗಳು ಟೈಮ್ ಸರಿಯಾಗಿ ಬರದೇ ಇದ್ದಾಗ ಯಜಮಾನ ಕಾಯ್ತಾ ಇದ್ದ ಏನು ಬರ್ಲಿಲ್ವಲ್ಲ ಅಂತ ಅದಕ್ಕಾಗಿ ಅವನು ಹೇಳಿದಂತೆ ಯಜಮಾನ ಹೃದಯತ್ವ ಮನಸೇತ್ವ ಹೃದಯದಲ್ಲಿ ಮನಸ್ಸಿನಲ್ಲಿ ಎಲ್ಲ ನೀನೇ ಇದ್ದೆ ಯಾವಾಗ ಬರ್ತೀಯೋ ಅಂತ ಅದಕ್ಕೆ ಅವನು ಉತ್ತರ ವೇದದಲ್ಲಿ ಹೇಳ್ದ ನಿಧಾನಂ ಕರೋ ನಾನ್ ನಿಧಾನಕ್ಕೆ ಬಂದೆ ಅಂತ ಅದನ್ನ ಇಬ್ರು ವೇದದ ಮಾತುಗಳೆಲ್ಲ ಹೇಳಿದ್ದು ಆ ಹೃದಯತ್ವ ಮನಸೇತ್ವ ಅಂದಾಗ ಈ ಜೋಕು ಅದು ಹೇಳ್ತಾ ಇದ್ದಿದ್ದು ದಿವೇತ್ವ ಸೂರ್ಯಾಯತ್ವ दिवे त्वा सूर्याय त्वा दिवे त्वा सूर्याय त्वा ಊರ್ಧ್ವಮಿಮಧ್ವರಂ ಕೃಧಿ ऊर्ध्वमिममध्वरं कृधि ऊर्ध्वमिममध्वरं कृधि ವಿದೇಶು ಹೋತ್ರ ಯಚ್ಛ दिवि देवेषु होत्रायच्छ दिवि देवेषु होत्रायच्छ ವಿಶ್ವಾಸಾಂ ಭುವಾಂ ಪತೆ विश्वासां भुवां पते विश्वासां भुवां पते ವಿಶ್ವಸ್ಯ ಭುವನಸ್ಪತಿ विश्वस्य भुवनस्पते विश्वस्य भुवनस्पते ವಿಶ್ವಸ್ಯ ಮನಸಸ್ಪತಿ विश्वस्य मनसस्पते विश्वस्य मनसस्पते ವಿಶ್ವಸ್ಯ ವಚಸಸ್ಪತಿ विश्वस्य वचसस्पते विश्वस्य वचसस्पते ವಿಶ್ವಸ್ಯ ತಪಸಸ್ಪತಿ विश्वस्य तपसस्पते
विश्वस्य तपसस्पते विश्वस्य ब्रह्मणस्पते विश्वस्य ब्रह्मणस्पते विश्वस्य ब्रह्मणस्पते देवश्रोस्त्वं देवघर्म देवान् पाहि देवश्रोस्त्वं देवघर्म देवान् पाहि देवश्रोस्त्वं देवघर्म देवान् पाहि अपोजां वाचमस्मि नियच्छ देवायुवम् तपोजां वाचमस्मे नियच्छ देवायुवम् तपोजां वाचमस्मे नियच्छ देवायुवम् गर्भो देवानां गर्भो देवानां गर्भो देवानां पितामतीनां 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 प्रजानां पथिप्रजानां पथिप्रजानां मतिः कवीनां मथिकवीनां मथिकवीनां देवो देवेन सवित्राय तिष्ठ सं देवो देवेन सवित्राय तिष्ठ सं देवो देवेन सवित्राय तिष्ठ सूर्येणारुक्ता सगं सूर्येणारुक्ता सगं सूर्येणारुक्ता आयुर्दास्त्वमस्मभ्यं घर्मवर्चोदा असि आयुर्दास्त्वमस्मभ्यं घर्मवर्चोदा असि आयुर्दास्त्वमस्मभ्यं घर्मवर्चोदा असि पिता नोऽसि पिता नो बोध पितानोऽसि पितानो युबोध पितानोऽसि पितानो बोध आयुर्धास्तमाधाः पयोधाः आयुर्धास्तनूधाः पयोधाः आयुर्धास्तनूधाः पयोधाः चोदावरिबोधा द्रविबोधाः वर्चोदावरिवोदा द्रविनोदाः वर्चोदावरिवोदा द्रविनोदाः अन्तरिक्षप्रउरोर्वरीयान् अन्तरिक्षप्रभुरोर्वरीयान् अन्तरिक्षप्रभुरोर्वरीयान् उरोर्वरीयान् पुरोर्वरीयान् अन्तरिक्षप्रभुरोर्वरीयान् धीमहि त्वामाहिगंसीः अशीमहि त्वा मामाहिगंसीः अशीमहि त्वा मामाहिगंसीः अग्ने गृहपतिर्विशामसि त्वमग्ने गृहपतिर्विश्वामसि विशामसि त्वमग्ने गृहपतिर्विशामसि गृहपतिः विशामसि विश्वासां मानुषीणां विश्वासां मानुषीणां तं पोर्भिर्यविष्टः साह्यगम्हसः शतं पोर्भिर्यविष्टपाह्यगंहसः शतं पोर्भिर्यविष्टपाह्यगंहसः आयिदियल्ले शतं पोर्भिर्यविष्टपाह्यगंहसः ವಿಷ್ಟ ಸಾಹ್ಯಗಮ್ಮಸಹ ಅಂತ ಇಲ್ಲಿ ಕರೆಸ್ ಮಾಡಿಸಿದ್ರು. ಮಾಡ್ಕೋಬೇಕಾ? ಬೇಡ, ಇವಾಗಲೇ ಬೇಡ, ನೋಡೋಣ ಇನ್ನೊಂದ್ಸಲಿ ನೋಡ್ಬಿಟ್ಟು. ಅದ್ರಲ್ಲಿ ವಾಕ್ಯ ಇಲ್ಲಿ ತೆಲುಗು ಬುಕ್ ನಲ್ಲಿ ಅದನ್ನು ಸಹ ಮಾಡಿದ್ದಾರೆ. ಸಾಹ್ಯಗಮ್ಮಸಹ ಸಮೇಧಾರಗಂ ಶತಗಂ ಹಿಮಾಹ समेद्धारगं शतगं हिमाः समेद्धारगं शतगं हिमाः द्राविणगं हार्दिभानं तं द्राविणगं हार्दिवानं
तं द्राविणगं हार्दिवानम् इहैव रात्रयः सन्तु इहैव रातयः सन्तु इहैव रातयः सन्तु श्रीमती ते सपेया स्वष्टिमती ते सपेय स्वस्तिमती ते सपेय रेतो दधान सुरेतारेतो दधान सुरेतारेतो दधान इदं विधेय तव सन्दृशी वीरं विधेय तव सन्दृशी वीरं विधेय तव सन्दृशी मोहगं रायस्पोषेण वियोषम् माहगं रायस्पोषेण वियोपशम् माहगं रायस्पोषेण वियोषम् रोचते सूर्याय त्वा देवायुवं द्रविणोदा दधान द्वे च रोचते सूर्याय त्वा देवायुवं द्रविणो दधानाद्वेष रोचते सूर्याय त्वा देवायुवं द्रविणो दधानाद्वेष देवस्य त्वा सवितुः प्रसवे देवस्य त्वा सविधो प्रासवे देवस्य त्वा सविधो प्रासवे विनोर्बाहुभ्याम् अश्विनोर्बाहुभ्याम् अश्विनोर्बाहुभ्याम् ओष्णो हस्ताभ्यामाददे ओष्णो हस्ताभ्यामाददे ओष्णो हस्ताभ्यामाददे रास्नासि अदित्यैरास्नासि अदित्यैरास्नासि इडयेहि 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 अदितयेहि आदितयेहि आदितयेहि सरस्वत्येहि 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 ಎಲ್ಬರ್ತಿ ಮಂತ್ರ ನಂದಿನಲ್ಲಿ ಶುಭ ಶ್ರಾದ್ದ ಅಭ್ಯುದಯ ಶ್ರಾದ್ದ ಅಭ್ಯುದಯ ಶ್ರಾದ್ದದಲ್ಲಿ ಹಿರಣ್ಯವನ್ನ ಪತ್ನಿ ಕೈಯಿಂದ ನೀರು ಬಿಡಿಸ್ಕೊಂಡು ಕೆಳಗಡೆ ಬಿಟ್ಟ ಮೇಲೆ ಆ ಕಾಯಿನ ಮುಟ್ಕೊಂಡು ಹೇಳ್ಬೇಕು ಇಡ ಏಹಿ ಅಜಿತ ಏಹಿ ಸರಸ್ವತ್ಯೇಹಿ ಶೋಭನಗಂ ಶೋಭನಗಂ ಶೋಭನಂ ಇಮಂ ಹಿರಣ್ಯಾನಿ ನಾನಾಗೋತ್ರೇಭ್ಯ ಶ್ರೀ ವೈಷ್ಣವೇಭ್ಯ ತೇಭ್ಯಸ್ತೇಭ್ಯ ಸಂಪ್ರದದೆ ನಮಃ ನಮಃ ಅಂತ ಹೇಳಿ ಕೊಡ್ಬೇಕು. ಆಮೇಲೆ ಅಭ್ಯುದಯ ಶ್ರಾದ್ದ ನಾಂದಿ ಶುಭ ಶ್ರಾದ್ದ ಅದು, ಅದಕ್ಕೆ ಪುಣ್ಯ ವಚನ ಆಮೇಲೆ ಮಾಡುವಂತ. ಅಸಾವೇಹಿ 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 ಇನ್ನೊಂದ್ಸಲಿ ಅಸಾವೇಹಿ ಅಸಾವೇಹಿ ಆದಿತ್ಯ ಉಷ್ಣಿ ಶಮಸಿ ಆದಿತ್ಯ ಉಷ್ಣಿ ಶಮಸಿ ಆದಿತ್ಯ ಉಷ್ಣಿ ಶಮಸಿ ವಾಯುರಸ್ಯೇಡಃ ವಾಯುರಸ್ಯೈಡಃ ವಾಯುರಸ್ಯೈಡಃ ತ್ವೋಪಾವಸೃಜತು पूषा त्वोपावसृजतु पूषा त्वोपावसृजतु स्विभ्यां प्रदापय अश्वेभ्यां प्रदापय अश्वेभ्यां प्रदापय यस्ते स्तनश्शयो यो भूः यस्ते स्तनश्शयो यो मयो भूः यस्ते स्तनश्शयो यो मयो भूः येन विश्वा पुष्यसि वार्याणि येन विश्वा पुष्यसि वार्याणि येन विश्वा पुष्यसि वार्याणि रत्नधावसुविद्यः सुदत्रः यो रत्नधावसुविद्यः सुधत्रः यो रत्नधावसुविद्यः सुधत्रः
सरस्वती तमिह धातमेकः सरस्वती तमिह धातवेकः सरस्वती तमिह धातवेकः उस्रघर्मगं शिगंश उस्रघर्मघं शिगंश उस्रघर्मघं शिगंश उस्रघर्मं पाहि उस्रघर्मं पाहि उस्रघर्मं पाहि धर्माय शिगंश धर्माय शिगंश धर्माय शिगंश बृहस्पतिस्तोपसीदतु बृहस्पतिस्त्वोपसीदतु बृहस्पतिस्त्वोपसीदतु नवस्थपेरवः दानवत्खपेरवः दानवत्सपेरवः विश्वघृतो लोहितेन विश्वघृतो लोहितेन वृ- विश्वघृतो विश्व लोहितेन विश्वकृवृतो विश्वघृतो लोहितेन विश्वघृतो लोहितेन विश्वघृतो लोहितेन विश्वकृतो ला घा बरोलाली घृता विश्वकृतो विश्वघृत रोहितेन विश्वघृतो विश्वघृतो लोहितेन वृ वृ वाक वटुर्ली विश्वगुरु विश्वगुरुतो हौದು विश्वगुरुतो विश्वगुरुतो लोहितेन ಬೇಕಾದ್ರೆ विश्वगुरुतो ಗಾಕ್ರ ಒಟ್ಟು ಸುಳಿ ಕಳಿಸ್ತಾ ಇತ್ತು ವಿಶ್ವ वाके भवति विश्वगुरुतो ಹಾ विश्वगुरुतो विश्वगुरुतो लोहितेन ಶ್ರೀಭ್ಯಾಂ ತಿನ್ವಸ್ವ अश्विभ्यां पिन्वस्व अश्विभ्यां पिन्वस्व ಸ್ವತ್ಯೈ ಪಿನ್ವಸ್ವ सरस्वत्यै पिन्वस्व सरस्वत्यै पिन्वस्व ಓಷ್ಣೆ ಪಿನ್ವಸ್ವ ओष्णे पिन्वस्व ओष्णे पिन्वस्व ಪದಯೇ ಪಿನ್ವಸ್ವ बृहस्पतये पिन्वस्व बृहस्पतये पिन्वस्व ಇಂದ್ರಾಯ ಪಿನ್ವಸ್ವ इन्द्राय पिन्वस्व इन्द्राय पिन्वस्व ಇಂದ್ರಾಯ ಪಿನ್ವಸ್ವ इन्द्राय पिन्वस्व इन्द्राय पिन्वस्व गायत्रोऽसि 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 शुभोऽसि त्रैष्टुभोऽसि त्रैष्टुभोऽसि अगतमसि जागतमसि जागतमसि अहोर्जो भागेनोपमेहि सहोजो भागेनोपमेहि सहोजो भागेनोपमेहि इंद्राश्विना मधुनः सारघस्य इन्द्राश्विना मधुना सारघस्य इन्द्राश्विना मधुना सारघस्य धर्मं पात वसवो यजतावत् धर्मं पात वसवो यजतावत् धर्मं पात वसवो यजतावत् स्वाहा त्वा सूर्यस्य रश्मये वृष्टिवनये जुहोमि स्वाहा त्वा सूर्यस्य रश्मये रुष्टिवनये जुहोमि स्वाहा त्वा सूर्यस्य रश्मये रुष्टिवनये जुहोमि मधुहविरसि 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 सूर्यस्य तपस्तव सूर्यस्य तपस्तव सूर्यस्य तपस्तव तपस्तप सूर्यस्य तपस्तप सूर्यस्य तपस्तप यव पृथिवीभ्यां त्वा परिगृह्णामि द्यावा पृथिवीभ्यां त्वा परिगृह्णामि द्यावा पृथिवीभ्यां त्वा
परिगृह्णामि अंतरिक्षेण त्वोपयच्छामि अंतरिक्षेण त्वोपयच्छामि अंतरिक्षेण त्वोपयच्छामि देवानां त्वा पितॄणामनुमतो भर्तगं शकेयम् देवानां त्वा पितॄणामनुमतो भर्तुगं शकेयम् देवानां त्वा पितॄणामनुमतो भर्तुगं शकेयम् योऽसि तेजोऽसि तेजोऽसि तेजो नो प्रेहि तेजो न प्रेहि तेजो न प्रेहि विस्पृङ् मामाहिगंसीः दिविस्प्रङ्माहिगंसीः दिविस्प्रङ्माहिगंसीः अनुनासिक संधि विस्पृक् मामाहिगंसी क अर्धाक्षर मासिर्धक अनुनासिक दिविस्पृङ् अंतरिक्ष स्पृङ् मामाहिगंसीः अन्तरिक्षस्प्रङ्माहिगंसीः अन्तरिक्षस्प्रङ्माहिगंसीः पृथिवी स्पृङ् मामाहिगंसीः पृथिवी स्प्रङ्माहिगंसीः पृथिवी स्प्रङ्माहिगंसीः सुवरसि सुवर्मे यच्च सुवरसि सुवर्मे यच्छ सुवरसि सुवर्मे यच्छ दिवं यच्च दिवो मा पाहि दिवं यच्छ दिवो मा पाहि दिवं यच्छ दिवो मा पाहि ये हि पाहि पिन्वस्व गृह्णामि नवच ये हि पाहि पिन्वस्व गृह्णामि नवच ये हि पाहि पिन्वस्व गृह्णामि नवच मुद्राय त्वा वाताय स्वाहा समुद्राय त्वा वाताय स्वाहा समुद्राय त्वा वाताय स्वाहा नमो ब्रह्मणे धारणं मे अस्मभ्यता भूयासं वर्णयो श्रुतं वाच्योर्ध्वं नमः